ಗೋವಿನ ವಿಚಾರದಲ್ಲಿ ದೇಶದ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಕೇವಲ ರಾಜಕೀಯ ಮಾಡ್ತೇವೆ ಅಂತ ಹೇಳಿದರೆ, ಗೋವನ್ನು ರಕ್ಷಿಸ್ತಾ ಇಲ್ಲ ಅಂಥೇಳಿ, ನಾಡಿನ ಗೋವನ್ನು ರಕ್ಷಿಸ್ತಾರೆ ಅಂಥೇಳಿ ಆಶ್ಚರ್ಯಪಡ್ಬೋದು. ಯಾರೋ ಹೇಳಿದರೆ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಅಂಜುಮನ್ ಎ ಮುಸ್ಲಿಂ ಕಮಿಟಿಯ ಪದಾಧಿಕಾರಿಗಳು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ತಹಸೀಲ್ದಾರಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕಂತ, ನವಿಲನ್ನು ರಾಷ್ಟ್ರೀಯ ಪ್ರಾಣಿ ಅಂತ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕಂತ. ನಾಡಿದಗಳು ಮತ್ತು ವಿನಾಶದ ಅಂಚಿನಲ್ಲಿದೆ. ಎಲ್ಲದರಿಗೂ ಹಾಲು ಬೇಕು. ಜಗತ್ತಿನ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಭಾರತ, ಎಲ್ಲರಿಗೂ ಹಾಲು ಬೇಕು. ಹೈಬ್ರಿಡ್ ದನಗಳು ಎಲ್ಲಿಂದ ಬಂದು ಯುರೋಪಿಯನ್ ದೇಶ ಬಂದು HF ಗರ್ಚರ್ಸಿ ಅಷ್ಟೇ. ನಾಡಿದೆಲ್ಲ ಕೊಂತಿಂತ ಮುಸ್ಲಿಮರು ಒಂದು ಟಾರ್ಗೆಟ್ ಮಾಡ್ತಾರಂತ ಅಂಜುಮನ್ ಎ ಮುಸ್ಲಿಂ ಕಮಿಟಿ ಪದಾಧಿಕಾರಿಗಳು ಆರೋಪಿಸ್ತಾರೆ. ಮುಸ್ಲಿಮರು ಯಾವತ್ತೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಕ್ರೀದ್ ಹಬ್ಬದಲ್ಲಿ ಕೊಲ್ಲಬಾರ್ದು, ಮುಸ್ಲಿಮರು ಇದನ್ನ ತಿನ್ನಬಾರ್ದು ಗೋಗಳನ್ನ ಅಂತ ಹೇಳಿದ್ದಾರೆ. ಸರಿ, ಅದು ಯಾರು ತಿಂತಿಲ್ಲ ಅಂತ ಹೇಳಿದ್ರು, ಸರಿ, ಅದು ಒಳ್ಳೆಯದು ತೀರ್ಮಾನ. ಆಮೇಲೆ ಈಗ ಬೆಳಿಗ್ಗೆ ಬೆಂಗಳೂರಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿವಾಸಕ್ಕೆ ಧಾವಿಸಿದ ಉತ್ತರ ಕನ್ನಡದ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಅವಿಗೆ ಶುಭ ಹಾರೈಸಿದ್ದಾರೆ. ಆಮೇಲೆ ರಾಜೀನಾಮೆ ವಾಪಸ್ ಪಡ್ಕೊಂಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ. ಜಲಸಂಪನ್ಮೂಲ ಇಲಾಖೆ ಜೊತೆಗೆ ಸಣ್ಣ ನೀರಾವರಿ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿದ ಸೂಚನೆಯಲ್ಲಿ ವಾಪಸ್ ಮಾಡಿದ್ದಾರೆ. ನನ್ನ ನೀರಾವರಿ ಖಾತೆ ಗೊತ್ತೇ ಇಲ್ಲ ಅನ್ಕೊಂಡ್ರೆ ಅಂತ ಹೇಳಿದ್ರೆ ಜಲಸಂಪನ್ಮೂಲ ಇಲಾಖೆ ಗೊತ್ತಿರುವೆ ಅವ್ರು ಕೊಟ್ಟಿದ್ದಾರೆ. ಅದು ನಿಭಾಯಿಸಬೇಕು. ಈಗ ಅದು ಭಾಳ 8 ಸೂಪರ್ ಶಾಸಕರು ಇಲ್ಲಿ ರಾಜ್ಯವೇ ಗಮನಿಸುತ್ತಾರೆ. ಬರೀ ಒಂದು ಬೆಂಗಳೂರು ಸೀಮಿತ ಆಗ್ಬಾರ್ದು. ಈಗ GB ಎಲೆಕ್ಷನ್ ಬಂದು ಹೋಗುತ್ತೆ. ಈ ರಾಜ್ಯಕ್ಕೆ ರಾಮಲಿಂಗಾರೆಡ್ಡಿ ಬೇಕು, ಬರೀ ಬೆಂಗಳೂರಿಗೆಲ್ಲ. ಆಮೇಲೆ ಸೊ ಈಗ ಮಳೆಗಾಲ ಬರ್ತಿದೆ. ಯಾವ ಬಂದುಬಿಟ್ಟಿದೆ. ಕೆಲ ಆಲ್ಮೋಸ್ಟ್ ಮಲೆನಾಡು ಕರಾವಳಿ ಬಂದಿದೆ. ಈಗ ಬೇರೆ ಜಿಲ್ಲೆಗಳಿಗೆ ದಾವಸ್ತಿ ಬರ್ತಿದೆ. ಸೊ ಇದರಲ್ಲಿ ಕೃಷಿ ಸಚಿವರು ಯಾರಾಗ್ತಾರೆ, ಕೃಷಿ ಸಚಿವರು ಅವರು ಗಮನಿಸಬೇಕು. ಬಿತ್ತನೆ ಬೀಜ, ರಸಗೊಬ್ಬರ ಸಮಸ್ಯೆ ಆಗಬಂದು ನೋಡ್ಕೋಬೇಕು. ಬಿತ್ತನೆ ಬೀಜ ಯಾವ ಜಿಲ್ಲಾ ಮತ್ತು ತಾಲೂಕು ಕೃಷಿ ಇಲಾಖೆ ಕೇಂದ್ರಗಳಲ್ಲಿ ಭೇಟಿ ಕೊಟ್ಟು ಶಾಸಕರು ಸಚಿವರು ಹೋಗಿ ಸಮಸ್ಯೆ ಆಲಿಸ್ಬೇಕು. ರೈತರದ್ದು ಬಿತ್ತನೆ ಬೀಜ ಸಿಗುತ್ತಾ, ಬಿತ್ತನೆ ಬೀಜ ಐತಲ್ಲಿ, ರಸಗೊಬ್ಬರ ಐತೆ ಅಂತ ಭಾಳ ವೆರಿ ಇಂಪಾರ್ಟೆಂಟು. ಅದರಲ್ಲಿ ನಾಟಕ ಮಾಡ್ಬಾರ್ದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದತ್ತು ಮಾಡಬಾರ್ದು. ಮೊದಲು ರೈತರು ಉಳಿಬೇಕು. ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ಜೈ ಜವಾನ್ ಜೈ ಕಿಸಾನ್ ಮಹಾತ್ಮ ಗಾಂಧಿ ಹೇಳೋದು. ಮಳೆಗೆಲ್ಲ ಬರ್ತೀವಿ, ಎಲ್ಲ ಛತ್ರಿಗೆ ಇಟ್ಕೊಂಡು ವ್ಯವಸಾಯಕ್ಕೆ ರೆಡಿ ಆಗಬೇಕು ರೈತರು.